ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಆಫ್ ಸುದಿ ಶೋನಾ. ಸೊ ಇವಾಗ ನಾವು ಸರ್ ವಾಲ್ನಟ್ ತಗೊಂಡಿಲ್ಲ ನಾವು. ಒಂದು ಸಾಕ ದಟ್ಸ್ ಫೈನ್, ಯು ಕ್ಯಾನ್ ಕೀಪ್ ದಿಸ್. ಯು ವಾಂಟ್ ದಿಸ್ ಒನ್? ಇಷ್ಟಲ್ಲಿರೋ ಐಟಮು. ಮುಂಗಾಲ ಅಪೋಸಿಟ್ ನನಗೆ ಇದು ಸಿಕ್ತು 3. ಬಟ್ ಹಾಯ್ ಮೇಡಮ್ ಶಾಪಿಂಗಲ್ಲಿ ಬಿದ್ದಿದ್ದಾರೆ. ಸೊ ನಾನು ಸ್ಟ್ರಾಬೆರಿ ಸೋನಿ ಸೊ ಹಾಯ್ ಎಷ್ಟು ಕೆ ಜಿ ಅದು? 7 kg. Where are you going, beta? Hey, where are you going? Hey, mama. Bida. Sak. Come, beta. Come this side. Come, mama. ಸ್ಟ್ರಾಬೆರಿ ರೋಲ್. Hey, where are you going? No, come. ಮಮ್ಮ ಸ್ಟ್ರಾಬೆರಿ ಸ್ಯಾಲಬಿನ. ಇದು ನಮಗೆ, ಇದು ಗೆಸ್ಟ್ಗಳಿಗೆ, ಇದು ನಮಗೆ. ಆಶಾಯ್ ಮಮ್ಮ ಕಿಚ್ಚಿ ಎಲ್ಲಾನು ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ಇದರಲ್ಲಿ ಇರೋದು ಸ್ಟ್ರಾಬೆರಿ ಐಟಮೇ. ಒಂದು ಸ್ವಲ್ಪ ನಮ್ಮ ಐಟಮ್ ಲೈಕ್ ಮನೆಗೆ ಏನೇನು ಬೇಕಾದಷ್ಟು ತೊಗೊಂಡಿದ್ದೇವೆ. ಅದೇ ಎಲ್ಲಾನು ಅವರೇ ಎತ್ತೆತ್ತಾಗ್ತಿದ್ದಾರೆ. ವಾವ್, ನೈಸ್ ಅಲ್ಲ. ನಾವು ಮಾತ್ರ ಚಿಲ್ಲಾಗಿ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೇವೆ ಅಷ್ಟೇ. ಬನ್ನಿ, ಮನೆಯಿಂದ ತಂದಿರೋ ಮೂಟೆಗೆ ಎಲ್ಲನೂ ಹಾಕ್ಕೊಂಡು ಮನೆ ಕಡೆ ಹೋಗೋಣ ಸೈಲೆಂಟಾಗಿ. ಯಾಕಂದರೆ ತುಂಬ ತರ್ತೇವೆ ಅಂತ ಗೊತ್ತಿದ್ದು ಸ್ವಲ್ಪ, ಅದಕ್ಕೊಂದು ಮೂಟೆ ಎತ್ಕೊಂಡ್ಬಂದ್ಬಿಟ್ಟಿದ್ದೆ ನಾನು. ಇದೆಲ್ಲ ತಗೊಂಡ್ಬಿಟ್ಟಿದ್ದೀನಿ. ಇನ್ನೂ ಇದ್ದಾವೆ, ಇಲ್ಲಿದ್ದಾವೆ. ಇದಲ್ಲ, ಇದು ಸ್ಟ್ರಾಬೆರಿ ಬಿಸಾಕಿದ್ದಾರೆ. ಸೊ ಅದಾದಮೇಲೆ ಮೇಡಮ್ ಏನೇನು ಬೇಕಾದ ತಗೊಂಡು ಇಡ್ತಿದ್ದಾರೆ. ಅದಾದಮೇಲೆ ಇಲ್ಲೂ ಬಿದ್ದಿದ್ದಾವೆ ಸ್ಟ್ರಾಬೆರೀಸ್ ಇದೆ. ಲೆಟ್ಸ್ ಸಿ. ಸೊ ಸ್ಟ್ರಾಬೆರಿ ಎಲ್ಲ ಇಟ್ಟಿದ್ದೀವಿ, ಇನ್ನೂ ತೆಗಿಬೇಕು. ಇಟ್ಟು ಓಪನ್. ಇದೆಲ್ಲ ಸ್ಟ್ರಾಬೆರೀಸ್ ಇದೆ. ನಾನೆಲ್ಲ ಡ್ಯೂಟಿ ಮಾಡ್ತಾ ಕೂತಿದ್ದೀನಿ. ನಾನು ಮತ್ತೆ ಗೋಧಿ ಮತ್ತೆ ಕಡಲೆಬೇಳೆ ಬೀಜ ಮತ್ತೆ ಮೂಂಗ್ ದಾಲ್, ಒಂದು 5 ದಾಲ್ ಮತ್ತೆ ನೆನೆ ಹಾಕಿ ಒಂದಿನ ನೆನೆ ಹಾಕಿದ್ದೀನಿ. ಒಂದು ನೈಟ್ ಫುಲ್ ಕಟ್ಟಿಟ್ಟಿದ್ದೀನಿ. ಅದು ಕೆಳಗಡೆ ಇದೆ. ಆಮೇಲೆ ಬಿಸ್ಬೇಕು. ಅದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬಿಸಿ ಇದ್ದೆ. ಸುಮ್ಮನೆ ಪಟ ಹಾಕಿಬಿಟ್ಟು ನೆನೆ ಮಾಡ್ಕೊಂಬಿಟ್ಟು ಹಾಕ್ಬಿಟ್ಟೆ. ಇದು ಸಹ ವಿಡಿಯೋ ಮಾಡೋ ಟೈಮ್ ಸಿಕ್ಕಿದೆ, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಸಾಕು. ಇವಾಗ ಅದು ಮಿಕ್ಸ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿ ಬರ್ತೀನಿ ಬನ್ನಿ. ಸೊ ಇವಾಗ ನೋಡಿ, ಇದು ಇದರಲ್ಲಿ ಒಂದು 10 ಐಟಮ್ಸ್ ಇದೆ. ದಾಲ್ 10 ಟೈಪ್ಸ್ ದಾಲ್, ಮತ್ತೆ ಗೋಧಿ, ದೆನ್ ಏನೇನು ರಾಗಿ, ಮೂಂಗ್ ದಾಲ್, ಮತ್ತೆ ಪ್ರತಿಯೊಂದು ದಾಲ್ಗಳಿದೆ. ಇದರಲ್ಲಿ ಒಂದಿನ ನೆನೆ ಹಾಕಿದ್ದೆ, ಒಂದಿನ ಯಾವ ದಿನ ಆಯ್ತು ಕಟ್ಟಿಟ್ಟಿದ್ದೀನಿ. ಇವಾಗ ಓಪನ್ ಮಾಡೋಣ ಬನ್ನಿ ಯಾವ ಥರ ಆಗಿದೆ ಅಂತ. ಇವಾಗ ಆ ಥರ ಇದೆಲ್ಲ ಬೆಳಿಬೇಕಲ್ಲ. ಎಷ್ಟೋ ಇದೆ, ಡ್ರೈ ಫ್ರೂಟ್ಸ್ ಕೂಡ ಇದೆ. 15 ಐಟಮ್ಸ್ ಇರ್ಬೋದು ಡ್ರೈ ಫ್ರೂಟ್ಸು. ನೋಡಿ ಈ ಥರ ಇದು ಒಂದು ದಾಳು, ಇಲ್ಲೊಂದು ದಾಳಿದೆ, ಆ್ಯಂಡ್ ಇಲ್ಲೊಂದಿದೆ ನೋಡಿಸಿ. ಇವಾಗ ಮೇಲೆ ಬಂದಿದ್ದೀವಿ, ಮೇಲೆ ಹಾಕ್ಬೇಕಂತ. ನನ್ನ ಮಗಳನ್ನೇ
ಮಗಳು ಗುಡ್ ಗರ್ಲ್. ಏನಿದ್ರು ಮನೆ ತಂದು ಕೊಡ್ತಾರೆ ಗೊತ್ತಾ. ಸೊ ಇವಾಗ ಮತ್ತೆ ಫೈನಲಿ ಇವಾಗ ಈವ್ನಿಂಗ್ ಬಂದಿದ್ದೀವಿ. ಇವಾಗ ನಾವು ಹಾಕಿದ್ದೆಲ್ಲ ರಾಗಿ ಮತ್ತು ದಾಲ್ಗಳು ತೊಗೊಂಬರೋಕ್ಕೆ. ನಮ್ಮ ಮಗಳು ಆಯ್ತು. ಸಿ ಹಾಯ್, ಸಿ ಹಾಯ್. ಓಕೆ ಓಟಿ ಸಿ ಫ್ಲೈಂಗ್ ಕಿಸ್. ಹಾಂ ನಮಸ್ತೆ ಬೇಟ. ಹಾಂ ಸ್ಟ್ರಾಬೆರಿ ಅಪ್ ಯುವರ್ ಹ್ಯಾಂಡ್. ವೆರಿ ಯು ಸ್ಟಮಕ್. ಸೊ ನೋಡಿ ಎಷ್ಟು ಫ್ರೈ ಥರ ಆಗಿದೆ ಗೊತ್ತಾ. ನಾವು ಇವಾಗ ಫ್ರೈ ಮಾಡ್ತೀವಲ್ವ ತವಾ ಮೇಲೆ, ಆ ಥರ ಆಗಿದೆ. ಸೆಕೆಂಡ್ ಟೈಮ್ ಇವಾಗ ನೋಡಿ ಇದು ಅಂತ ತೆಗಿಬೇಕು. ನೋಡಿ ನಮ್ಮ ಸ್ಟ್ರಾಬೆರಿ ಬೇಟ ನಂದು ಸುಂದ್ಕೊಂಡಿದ್ರೆ ಇದು ಎಲ್ಲ ಥರದ ದಾಳು ಮತ್ತೇನು ರೈಸ್. ಮನೆಗೆ ಹೋಗ್ಬಿಟ್ಟು ಮತ್ತೆ ಎಲ್ಲ ತವಾ ಮೇಲೆ ಫ್ರೈ ಮಾಡಬೇಕಪ್ಪ. ತುಂಬ ಕೆಲಸ ಇದೆ, ಇನ್ನೂ ಆಗೋದೇ ಇಲ್ಲ. ಮತ್ತೆ ಸ್ವಲ್ಪ ಮಾಡಬೇಕು ತುಂಬ. ಅದು ಒಂದು 3-4 ಅವರ್ ಬೇಕು. ಡ್ರೈ ಫ್ರೂಟ್ಸ್ ಡ್ರೈ ಮಾಡಬೇಕು. ಸೊ ಬನ್ನಿ ಇವಾಗ ತವಾ ಮೇಲೆ ಫ್ರೈ ಮಾಡ್ತೀನಿ ನೋಡಿ. ಒಂದು ಮೀಡಿಯಮ್ ಫ್ಲೇಮಿಂದ ಹಾಕಬೇಕು. ಸಾಕು, ಇಷ್ಟಿಷ್ಟ ಹಾಕಬೇಕು. ಇನ್ನೊಂದು ತವಾ ಮೇಲೆ ಹಾಕ್ತೀನಿ ಬನ್ನಿ. ಇನ್ನೊಂದು ತವಾ ಮೇಲೆ ಕೂಡ ಮೀಡಿಯಮ್ ಫ್ಲೇಮಿಂದ ಹಾಕಬೇಕು. ದೆನ್ ಇವಾಗ ಸ್ಲೋ ಆಗಿ ಡ್ರೈ ಮಾಡಬೇಕು ತವಾ ಮೇಲೆ. ಡ್ರೈ ಫ್ರೂಟ್ಸ್ ಇನ್ನೂ ಇದೆ, ಬಟ್ ನಮಗೆ ಇಷ್ಟು ಸದ್ಯಕ್ಕೆ ಇಷ್ಟು ಇಟ್ಟಿದ್ದೀನಿ. ಯಾಕಂದರೆ ಸ್ಟ್ರಾಬೆರಿ ಬಿಡ್ತಾನೆ ಇಲ್ಲ. ಸ್ಟ್ರಾಬೆರಿ ಬರೀ ಬಿಸಾಕ್ತಾವಳೆ, ಅದಕ್ಕೆ ಇಷ್ಟು ಇಟ್ಟಿದ್ದೀನಿ. ಇನ್ನೂ ಇದೆ, ಹಾಕ್ಬೇಕು. ಇನ್ನೂ ಇದೊಂದು ಡ್ರೈ ಮಾಡ್ಬೇಕು. ಇನ್ನು ಇದು ಅದು ಇಲ್ಲ ಡ್ರೈ ಮಾಡಬೇಕು. ಓ ಬಟ 4-5 ಐಟಮ್ಸ್ ಇದಾವೆ ಇದರಲ್ಲಿ. ಸಾಕಾಯ್ತು. ಇನ್ನು ತುಂಬ ತುಂಬ ತುಂಬಾನೇ ಇದೆ. ಸೊ ಇವಾಗ ಫೈನಲಿ ಒಂದು ಪುಟ್ಟಿ ಕಲಿತು ರಾಗಿ ಹಾಕಬೇಕು. ರಾಗಿ ಮತ್ತು ಕಡಲೆ ಬೀಜ ಮತ್ತು ಗೋಧಿ, ದೆನ್ ಮೂಂಗ್ ದಾಲ್, ಹೆಸರುಬೇಳೆ ಮತ್ತು ಕಡಲೆಕಾಳು. ಕಡಲೆ ಬೀಜ ಬೇರೆ, ಕಡಲೆಕಾಳು ಬೇರೆ, ಮತ್ತು ಇನ್ನೊಂದು 3 ಟೈಪ್ ದಾಲ್ ಇದೆ. ಮತ್ತು ಇದರಲ್ಲಿ ಯಾವುದಂತ ಗೊತ್ತಿಲ್ಲ. ಇದು ಮಾಡೋಣ ಬನ್ನಿ. ಸೊ ನೋಡ್ಬೋದು ರಾಗಿ ಕಲರ್ ಆಗುತ್ತೆ ನೋಡಿ. ಫ್ರೈ ಮಾಡಿ ಆಯಿತು. ಇದು ಫ್ರೈ ಮಾಡ್ತಾ ಇರ್ತೀವಿ. ಸೊ ಈ ಸೈಡ್ ಪಿಸ್ತಾ ಹಾಕೋಲ್ಲ. ಹಾಯ್ ಬೇಟ ಸ್ಟ್ರಾಬೆರಿ, ಸೇ ಹಾಯ್ ಮಮ್ಮ. ಹಾಯ್. ಸೊ ನೋಡಿ ಇಷ್ಟೊಂದು ಐಟಮ್ಸ್ ಬೇಕು. 42 ಐಟಮ್ಸ್ ಹಾಕಿದ್ದೀವಿ. 42 ಐಟಮ್ಸ್ ಬೇಕು ರಾಗಿ ಸರಿ ಮಾಡೋಕ್ಕೆ. ಒಬ್ರೊಬ್ರು ಅವ್ರವ್ರು ಇಷ್ಟ. 10 ಹಾಕ್ತಾರೆ, 20 ಹಾಕ್ತಾರೆ, 15 ಹಾಕ್ತಾರೆ, 25, 30 ಹಾಕ್ತಾರೆ, ಒಬ್ಬರು 15 ಹಾಕ್ತಾರೆ. ನಮಗೆ ಎಷ್ಟು ಬೇಕು ಅಲ್ವಾ, ಸೊ ಅಷ್ಟೇ ಹಾಕಿದ್ದೀವಿ. ಇದು ನನಗೆ ಒಂದು 6 ಮಂತ್ ಬರುತ್ತೆ ರಾಗಿ. ಲಾಸ್ಟ್ ಟೈಮ್ ರಾಗಿ 6 ಮಂತ್ ಬಂತು. ಸೊ ನಾನು ಫಸ್ಟ್ ಟೈಮ್ ರಾಗಿ ಮಾಡಿದ್ದು 4 ಮತ್ತು 5 ಮಂತ್ 5th ಮಂತ್ ಬಂತು. ಇದನ್ನ ರಾಗಿ ಮಾಡ್ತಿರೋದು ಎಷ್ಟು 4 or 5? 4 ಟೈಮ್. ಸೊ ಇದನ್ನ ರಾಗಿ ಮಾಡ್ತಿರೋದು 4th ಟೈಮ್. ಇವಾಗ ಲಾಸ್ಟ್ ಟೈಮ್. ಇವಾಗ ನಾನು ಫಸ್ಟ್ ಟೈಮ್ ಮಾಡಿದ್ನಲ್ವಾ, ಅವಾಗ ಯೂಟ್ಯೂಬ್ ಮಾಡಿದ್ದೆ ರಾಗಿ ಇದು ಒಂದ್ಸರಿ ಮಾಡ್ತೀನಿ, ನೆಕ್ಸ್ಟ್ ಸರಿ ಮಾಡಲ್ಲ. ಸೊ ಬನ್ನಿ ಇವಾಗ ರಾಗಿ ಮಾಡಿ ಸುಸ್ತಾಯಿತು. ಸೊ ಇವಾಗ ಲಂಚ್ ಟೈಮು. ನಮ್ಮ ಹಸ್ಬೆಂಡು ಎಗ್ ಫ್ರೈಡ್ ರೈಸ್ ಮಾಡಿದ್ದಾರೆ, ಬನ್ನಿ ತಿನ್ನೋಣ. ಸ್ಟ್ರಾಬೆರಿ ಇಲ್ಲಿ ಇದೆಲ್ಲ ಅದಕ್ಕೆ ಮತ್ತೆ 11 ಪಾಯಿಂಟ್ಸ್ ಕಾಣಿಸಲ್ಲ ಇದು ಡಿಜಿಟಲ್. ಓಕೆ, ठीक है.
ಹಾಕ್ಬೇಕಕ್ಕ? ಇದು ಅಕ್ಕಿ ಗೋಧಿ ಹಾಕೋದು.